106ನೇ ಶ್ಲೋಕ. 106ನೇ ಶ್ಲೋಕ. ಸತಾಂ ಪ್ರಸಂಗಾತ್ಮವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನ ಕಥಾಃ ತಜ್ಜೋಷಣಾದಾಶ್ವಪವರ್ಗವತ್ಮನಿ ತಜ್ಜೋಷಣಾದಾಶ್ವಪವರ್ಗ ಜನ್ಮನಿ ಅಥವಾ ವರ್ತಮನಿ ಎರಡು ತರ ಇದೆ ಇಲ್ಲಿ. ಅಪವರ್ಗ ವರ್ತಮನಿ ಶ್ರದ್ಧಾ ಅಥವಾ ಜನ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸತಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತಿ ಹೃತ್ಕರ್ಣರಸಾಯನಾಃ ಕಥಾಃ ತಜ್ಜೋಷಣಾತ್ ಆಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಇದು 3ನೇ ಸ್ಕಂದ ಕಪಿಲೋಪದೇಶದ ಸಂದರ್ಭ. ಕಪಿಲರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತನ್ನ ತಾಯಿಗೆ ಉಪದೇಶವನ್ನ ಮಾಡತಕ್ಕಂಥ ಒಂದು ಸಂದರ್ಭ. ಅಲ್ಲಿ ಬಂದಿರತಕ್ಕಂಥ ಒಂದು ಮಾತು ಸತಾಂ ಪ್ರಸಂಗಾತ್ ಅಂದ್ರೆ ಇದು ಸಂದರ್ಭ ಯಾವುದಿದು? ಮಹತ್ ಸಮಾಗಮ ಪ್ರಕರಣ. ಮಹಾತ್ಮರ ಜೊತೆಗೆ ಸಮಾಗಮ ಆಗಬೇಕು. ಅದರಿಂದ ನಮ್ಗೆ ಯಾವ ರೀತಿಯಾಗಿರ್ತಕ್ಕಂತಹ ಅನುಕೂಲತೆಗಳಿದ್ದಾವೆ ಅನ್ನೋದು ಉಪದೇಶ ಮಾಡ್ತಾ ಇದ್ದಾರೆ. ಹಾಗಾಗಿ ದೇವಹೂತಿಗೆ ಕಪಿಲ ಮಾಡತಕ್ಕಂಥ ಉಪದೇಶ ಸತಾಂ ಪ್ರಸಂಗಾತ್. ಸತಾಂ ಅಂದ್ರೆ ಸಜ್ಜನರು. ಆ ಸಜ್ಜನರ ಲಕ್ಷಣ ಈ ಶ್ಲೋಕದಲ್ಲಿ ಬರುತ್ತೆ. ಮುಂದೆ ವ್ಯಾಖ್ಯಾನದಲ್ಲಿ ವಿಷ್ಣು ತೀರ್ಥರು ಉಲ್ಲೇಖ ಮಾಡ್ತಾರೆ. ಸತಾಂ ಪ್ರಸಂಗಾತ್ ಸಜ್ಜನರು ಯಾರು ಭಗವತ್ ತತ್ವಜ್ಞಾನಿಗಳು ಅಂತಿದ್ದಾರೋ ಅವರ ಒಂದು ಪ್ರಸಂಗ. ಪ್ರಸಂಗ ಅಂದ್ರೆ ಏನು? ಪ್ರಕೃಷ್ಟವಾದ ಸಂಘ. ಸುಮ್ಮನೆ ಅವರ ಗುರುತು ನನಗಿದೆ, ಪರಿಚಯ ನನಗಿದೆ, ಆ ತರ ಪ್ರಸಂಗ ಅಂತಲ್ಲ. ಪ್ರಸಂಗ ಅಂದ್ರೆ ಅವರಿಂದ ಜ್ಞಾನೋಪದೇಶವನ್ನ ಪಡೆಯುವಂತ ಒಂದು ಪ್ರಕೃಷ್ಟವಾದ ಸಂಘ. ಪ್ರಸಂಗ ಅಂದ್ರೆ ಅಷ್ಟೇ, ಬರೀ ಒಬ್ಬ ಜ್ಞಾನಿಯ ಗುರುತು ಪರಿಚಯ ನನಗಿದೆ ಅಥವಾ ಅವರು ನನ್ನ ಪಕ್ಕದ ಮನೆಯಲ್ಲಿದ್ದಾರೆ, ನಮ್ಮ ಊರಿನಲ್ಲಿದ್ದಾರೆ, ಈ ರೀತಿಯಾದ ಪ್ರಸಂಗ ಅಂತಲ್ಲ. ಪ್ರಸಂಗ ಅಂದ್ರೆ ಅವರಿಂದ ಜ್ಞಾನವನ್ನ ಪಡೆಯುವ ರೀತಿಯಾದ ಪ್ರಕೃಷ್ಟವಾದ ಸಂಘ. ಅದಕ್ಕೆ ಬರೀ ಅಲ್ಲಿ ಸಂಘ ಅಂತ ಹೇಳಿಲ್ಲ, ಪ್ರಸಂಗ. ಪ್ರಕೃಷ್ಟವಾದ ಸಂಘ ಅಂದ್ರೆ ತತ್ವಜ್ಞಾನಿಗಳಿಂದ ಜ್ಞಾನೋಪ ಪಡೆಯುವಂತ ಒಂದು ಸಂಘ ನಮಗಾಗಬೇಕು. ಅದಾದಾಗ ಮಮ ವೀರ್ಯ ಸಂಪದ ಹೃತ್ಕರ್ಣ ರಸಾಯನಾ ಕಥಾಃ ಭವಂತಿ. ಮಮ ವೀರ್ಯ ಸಂಪದ ಭವಂತಿ ಅಂದ್ರೆ ಸಜ್ಜನರ ಸಂಘದಿಂದ ಏನಾಗತ್ತೆ? ಕಪಿಲ ರೂಪಿ ಪರಮಾತ್ಮ ಹೇಳ್ತಕ್ಕಂಥ ಮಾತು. ಮಮ ಅಂದ್ರೆ ನನ್ನ ಅಂದ್ರೆ ಏನು? ಮಮ ವೀರ್ಯ ಸಂಪದ ಅಂದ್ರೆ ಭಗವಂತನ ವೀರ್ಯಗಳು, ಭಗವಂತನ ಪರಾಕ್ರಮಗಳು ಅಂತ ಅರ್ಥ. ಭಗವಂತ ರಾಮನಾಗಿ, ಕೃಷ್ಣನಾಗಿ, ವೇದವ್ಯಾಸನಾಗಿ ಪ್ರತಿ ಕ್ಷಣದಲ್ಲೂ ನಮ್ಮಲ್ಲಿ ಮಾಡತಕ್ಕಂಥ ಅನೇಕ ಪರಾಕ್ರಮಗಳು. ಅದರಿಂದ ನಮಗೊಂದು ಶಕ್ತಿ ಸಿಗುತ್ತೆ, ಒಂದು ಸಂಪನ್ಮೂಲ. ಸಂಪತ್ತನ ಸಂಪನ್ಮೂಲ ಅಲ್ವಾ? ಭಗವಂತನ ಪರಾಕ್ರಮದಿಂದಲೇ ನಮಗೆ ಪ್ರತಿಯೊಂದು ಸಂಪನ್ಮೂಲಗಳು ಲಭ್ಯವಾಗುವಂಥದ್ದು. ಇವತ್ತು ನಾವೆಲ್ಲ ಭೂಮಿ ಮೇಲಿದ್ದೇವೆ. ಭೂವರಾಹ ರೂಪಿ ಭಗವಂತ ಅವತರಿಸಿ ಬಂದಿಲ್ಲ ಅಂತಾದ್ರೆ ಭೂಮಿಯೂ ಇರ್ತಾ ಇರಲಿಲ್ಲ, ಭೂಮಿ ಮೇಲೆ ನಾವು ಯಾರು ಇರ್ಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಲ್ವಾ? ಹೀಗೆ ಪ್ರತಿ ಕ್ಷಣದಲ್ಲೂ ಕೂಡ ಭಗವಂತನ ಪರಾಕ್ರಮಗಳಿಂದಲೇ ನಮಗೆ ಸಂಪತ್ತುಗಳು ಲಭ್ಯವಾಗುವಂಥದ್ದು. ನಾವು ಏನೇ ಒಂದು ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಪಡೆದರೂ ಕೂಡ ಅದೆಲ್ಲವೂ ಕೂಡ ಮಮ ವೀರ್ಯ ಸಂಪದ ಮತ್ಸಕಾಶಾದಂತ ನನ್ನಿಂದ ಆ ಎಲ್ಲಾ ರೀತಿಯಾಗಿರ್ತಕ್ಕಂತಹ ನನ್ನ ಪರಾಕ್ರಮಗಳಿಂದಾಗಿ ಆ ಸಂಪತ್ತುಗಳ ಪ್ರಾಪ್ತಿಯಾಗುವಿಕೆ. ಇದು ಹೃತ್ಕರ್ಣ ರಸಾಯನಾ ಕಥಾ. ಮತ್ತು ಸಜ್ಜನರ ಸಂಘದಿಂದ ನಮಗೇನಾಗತ್ತೆ ಅಂದ್ರೆ ಹೃತ್ಕರ್ಣ ರಸಾಯನ ಕಥಾ ಭವಂತಿ. ಭಗವಂತನ ಕಥೆಗಳು. ಆ ಕಥೆಗಳು ಎಂಥದ್ದು ಅಂದ್ರೆ ಅದಕ್ಕೆ ವಿಶೇಷಣ ಕಥಾ ಭವಂತಿ ಅಂದ್ರೆ ಕಥೆಗಳನ್ನ, ಭಗವಂತನ ಅನೇಕ ಕಥೆಗಳನ್ನ ಕೇಳಿಸಿಕೊಳ್ಳುವ ಒಂದು ಅರ್ಹತೆ ನಮಗೆ ಬರುತ್ತೆ. ಕಥೆಗಳು ಎಂಥ ಕಥೆಗಳು? ಸುಮ್ಮನೆ ಏನೋ ಒಂದು ಟೈಮ್ ಪಾಸಿಗೆ ಕಥೆ, ಸಮಯ ಮುಂದೂಡ್ಲಿಕ್ಕೋಸ್ಕರ ಕಥೆ ಅಲ್ಲ. ಹೃತ್ಕರ್ಣ ರಸಾಯನಾ ಕಥಾ ಅಂದ್ರೆ ಹೃತ್ ಅಂದ್ರೆ ಅಂತಃಕರಣ, ಕರ್ಣ ಅಂದ್ರೆ ಕಿವಿ. ಬರೀ ಕಿವಿ ಅಂತಲ್ಲ, ನಮ್ಮೆಲ್ಲ ಇಂದ್ರಿಯಗಳಿಗೂ ಅಂತ ಅರ್ಥ. ಅಂದ್ರೆ ನಾವು ಹೃತ್ ಸ್ವಾಂತರನ್ ಮಾನಸಂ ಮನಃ. ಹೃತ್ ಅಂದ್ರೆ ನಮ್ಮ ಅಂತಃಕರಣ, ನಮ್ಮ ಅಂತಃಕರಣಕ್ಕೂ ನಮ್ಮ ಇಂದ್ರಿಯಗಳಿಗೂ ರಸಾಯನಾಹ. ರಸಾಯನಾಹ ಅಂದ್ರೆ ರಸ ಅಂದ್ರೆ ಆನಂದವನ್ನ ಆಯನ ಕೊಡುವಂತವುಗಳು ಅಂತ ಅರ್ಥ. ನಮ್ಮ ಮನಸ್ಸು, ನಮ್ಮ ಇಂದ್ರಿಯಗಳು ಎಲ್ಲದಕ್ಕೂ ಕೂಡ ಸಂತೋಷವನ್ನು ಉಂಟು ಮಾಡುವಂತ ಕಥೆಗಳು. ಭಗವಂತನ ಮಮ ಕಥಾ, ನನ್ನ ಕಥೆಗಳೇನಿದ್ದಾವೆ ಅದು ಎಂಥ ಕಥೆಗಳು? ವೀರ್ಯ ಸಂಪದ. ಭಗವಂತನ ವೀರ್ಯ
ಸಂಪತ್ತು, ವೀರ್ಯ ಸಂಪದ್ಭರಿತವಾಗಿರ್ತಕ್ಕಂಥ ಕಥೆಗಳು. ಭಗವಂತನ ಯಾವ ಕಥೆಯಿಂದ ತೆಗೆದುಕೊಳ್ಳಿ, ಅದೆಲ್ಲವೂ ಕೂಡ ಭಗವಂತನ ವೀರ್ಯವನ್ನ, ಪರಾಕ್ರಮವನ್ನ ತಿಳಿಸಿಕೊಡ್ತಕ್ಕಂಥ ಕಥೆಗಳು. ಭಗವಂತನ ಪರಾಕ್ರಮಗಳನ್ನ ತಿಳಿದುಕೊಳ್ಳಿಕ್ಕೆ ಒಂದು ರಿಸೋರ್ಸಸ್ ಅಂದ್ರೆ ಯಾವುದು, ಸಂಪನ್ಮೂಲಗಳಂದ್ರೆ ಯಾವುದು, ಭಗವಂತನ ಕಥೆಗಳು. ಹಾಗೆ ಭಗವಂತನ ಪರಾಕ್ರಮವನ್ನ ತಿಳಿಸಿಕೊಡ್ತಕ್ಕಂಥ ನನ್ನ ಕಥೆಗಳೇನಿದ್ದಾವೆ ಅದೆಲ್ಲವೂ ಕೂಡ ಹೃತ್ಕರಣ ರಸಾಯನ ಭವಂತಿ. ನಮ್ಮ ಹೃತ್ ಅಂತಃಕರಣಕ್ಕೂ ನಮ್ಮ ಇಂದ್ರಿಯಗಳಿಗೂ ರಸಾಯನ, ರಸಂ ರಸಂ ಅಂದ್ರೆ ಸಂತೋಷ ಅಂತ ಅರ್ಥ. ಆಯಂತಿ ಇತಿ ಆಯನಾಹ ಅಂತ ಅಂದ್ರೆ ಸಂತೋಷವನ್ನ ತಂದುಕೊಡುವುಗಳಾಗುತ್ತವೆ. ನನ್ನ ಕಥಾಶ್ರವಣದಿಂದಾಗಿ ನಿಮ್ಮ ಮನಸ್ಸಿಗೂ ಆಹ್ಲಾದ ಸಿಗತ್ತೆ, ಮನಸ್ಸಿಗೆ ನೆಮ್ಮದಿ. ಮುಖ್ಯವಾಗಿ ಮನುಷ್ಯನಿಗೆ ಬೇಕಾದದ್ದು ಯಾವುದು, ಮಾನಸಿಕ ನೆಮ್ಮದಿ. ಅದೊಂದಿದ್ರೆ ಎಲ್ಲ ಇದ್ದಂತೆ. ಮಾನಸಿಕ ನೆಮ್ಮದಿ ಇಲ್ಲದೆ ಹೋದ್ರೆ ಏನಿದ್ರೂ ವ್ಯರ್ಥ ಅಲ್ವಾ. ಇದೆಲ್ಲ ನಮ್ಮ ಜೀವನದಲ್ಲಿ ಇರತಕ್ಕಂಥ ಅನುಭವ. ಮಾನಸಿಕ ನೆಮ್ಮದಿ ಇದ್ಬಿಟ್ರೆ ಮತ್ತೆ ಯಾವುದೇ ಇಲ್ಲದೆ ಇದ್ರೂ ನಾವು ಜೀವನ ನಡೆಸಬಹುದು. ಮಾನಸಿಕ ನೆಮ್ಮದಿ ಇಲ್ಲ ಅಂತ ಆದ್ರೆ ಯಾವುದೇ ಇದ್ದರೂ ಕೂಡ ವ್ಯರ್ಥ. ಹಾಗಾದ್ರೆ ಹೃತ್ ಅಂದ್ರೆ ಮನಸ್ಸು ಮತ್ತು ಕರ್ಣ, ನಮ್ಮೆಲ್ಲಾ ಇಂದ್ರಿಯಗಳಿಗೂ ಕೂಡ ರಸ ಅಂದ್ರೆ ಆನಂದವನ್ನು ಕೊಡುವಂತವು ಕೂಡ ನನ್ನ ಕಥೆಗಳು. ತಜ್ಜೋಷಣಾತ್ ಆಶು ಅಪವರ್ಗ ವರ್ತಮನಿ. ತಜ್ಜೋಷಣಾತ್ ನೋಡಿ, ತಜ್ಜೋಷಣ ಅಂದ್ರೆ ಜೋಷಣ ಅಂದ್ರೆ ಜುಷು ಪ್ರೀತಿ ಸೇವನಯೋಹ ಅಂತ ಧಾತು, ಅದರಿಂದ ಹುಟ್ಟಿರತಕ್ಕಂತಹ ಶಬ್ದ ಅದು ಜೋಷಣಂ, ನುಡಂತವಾದ ಶಬ್ದ. ಜೋಷಣಾತ್ ಅನ್ನೋದು ಪಂಚಮಿ ವಿಭಕ್ತಿ ಅಂದ್ರೆ ಸೇವನೆಯಿಂದ ಅಂತ ಅರ್ಥ. ಪ್ರೀತಿಪೂರ್ವಕವಾಗಿ ಸೇವನೆ. ಏನನ್ನ ನಾವು ಸೇವನೆ ಮಾಡಬೇಕು, ತಜ್ಜೋಷಣ, ಅವುಗಳ ಅಥವಾ ಅವರ. ಹಿಂದೆ ಎರಡು ಬಂದಿದೆ, ಒಂದು ಸತಾಂ ಪ್ರಸಂಗಾತ್ ಅಂತ ಬಂದಿದೆ. ಅಂದ್ರೆ ಸಜ್ಜನರ ಜೋಷಣ, ಸಜ್ಜನರನ್ನ ಪ್ರೀತಿಪೂರ್ವಕವಾಗಿ ಸೇವನೆ ಮಾಡಬೇಕು. ಇವತ್ತು ಗೀತಾ ಪಾಠದಲ್ಲಿ ಬಂತು ಅಲ್ವಾ, ತದ್ವಿದ್ಧಿ ಪ್ರಣಿಪಾತೇನ ಗುರು, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಪ್ರಣಿಪಾತ, ಪರಿಪ್ರಶ್ನ, ಗುರು ಸೇವ, ಇವುಗಳ ಮೂಲಕವಾಗಿ ಅದು ತಜ್ಜೋಷಣ. ಸಜ್ಜನರ ಸೇವೆ ಅಂದ್ರೆ ಅದು ಪ್ರಣಿಪಾತ, ಗುರುಗಳಿಗೆ ನಮಸ್ಕಾರ ಮಾಡತಕ್ಕಂಥದ್ದು, ಪ್ರಶ್ನೆ ಮಾಡುವಂಥದ್ದು, ಅವರ ಗುರು ಶುಶ್ರೂಷಾದಿಗಳ ಮೂಲಕವಾಗಿ ಜ್ಞಾನವನ್ನು ಪಡೆತಕ್ಕಂಥದ್ದು. ಹೀಗೆ ತಜ್ಜೋಷಣಾತ್, ಆ ಸಜ್ಜನರ ಸೇವನೆಯಿಂದಾಗಿ. ಸೇವನೆ ಅಂದ್ರೆ ಏನು, ಯಾವುದೋ ಒಂದು ಒತ್ತಡಕ್ಕಲ್ಲ, ಅದಕ್ಕೆ ಅಲ್ಲಿ ಬರೀ ಸೇವನೆ ಅಂತ ಹಾಕಿಲ್ಲ. ತಜ್ಜೋಷಣಾತ್ ಅಂತ ಒಂದು ಅದ್ಭುತವಾದ ಶಬ್ದ. ಯಾಕಂದ್ರೆ ಜುಷು ಪ್ರೀತಿ ಸೇವನೆಯೋ, ಕೆಲಸ ಮಾಡುವುದು ಹೇಗೆ, ಕೆಲಸ ಆದರೆ ಆಯ್ತು ಅಂತ ಕೆಲಸ ಮಾಡುವುದು ಒಂದು, ಆ ಕೆಲಸವನ್ನ ಪ್ರೀತಿಯಿಂದ, ಆ ಕೆಲಸದಲ್ಲಿ ಒಂದು ಆಸಕ್ತಿಯಿಂದ ಮಾಡಿದಾಗ ಆ ಕೆಲಸದಲ್ಲಿ ಒಂದು ಪರಿಪಕ್ವತೆ ಇರುತ್ತೆ, ಕೆಲಸ ಪರಿಪೂರ್ಣವಾಗತ್ತೆ. ಹಾಗಾಗಿ ಸಜ್ಜನ ಸೇವೆ ಅಂತಕ್ಕಂಥದ್ದು ಹೇಗೋ ಒಂದು ನಡೆದ್ರೆ ಆಗೋದಿಲ್ಲ, ಅದು ಪ್ರೀತಿಪೂರ್ವಕವಾಗಿ ನಮ್ಮ ಅಂತಃಕರಣದಿಂದ ಮಾಡಬೇಕು. ಬರೀ ದೈಹಿಕವಾದ ಸೇವೆ ಅಲ್ಲ, ಮನಸ್ಸಿನಿಂದಾಗಿ ಸಜ್ಜನ ಅಂತಹ ಜ್ಞಾನಿಗಳ ಗುರು ಹಿರಿಯರ ಸೇವೆಯನ್ನು ಮಾಡಬೇಕು. ಇನ್ನೊಂದು ತಜ್ಜೋಷಣಾತ್, ಹಿಂದೆ ಬಂದದ್ದು ಯಾವುದು, ಒಂದು ಸಜ್ಜನರು ಸತಾಂ ಪ್ರಸಂಗಾತ್, ಇನ್ನೊಂದು ಕಥಾ, ಅವುಗಳ ಸೇವನೆ. ಕಥೆಗಳ ಸೇವನೆ ಅಂದ್ರೆ ಏನು, ಬಾಯಿಯಿಂದ ತಿನ್ನೋದು ಅಂತಲ್ಲ, ಕಿವಿಯಿಂದ ನಾವು ಕಥಾಶ್ರವಣವನ್ನ ಮಾಡುವಂಥದ್ದು, ಮಾಡಿದಂತಹ ಕಥಾಶ್ರವಣಗಳನ್ನ ಮನನ ಮಾಡುವಂಥದ್ದು, ಮತ್ತೆ ನಿಧಿಧ್ಯಾಸನ ಪುನರಮನನ, ಅವುಗಳನ್ನ ಮತ್ತೆ ಮತ್ತೆ ಮೆಲುಕು ಹಾಕ್ತಕ್ಕಂಥದ್ದು, ನಾಲ್ಕಾರು ಜನರಿಗೆ ಹೇಳ್ತಕ್ಕಂಥದ್ದು, ಅದರಿಂದ ಸಂತೋಷವನ್ನ ಪಡೆದಕ್ಕಂಥದ್ದು, ಅದರಿಂದ ಮಾನಸಿಕ ನೆಮ್ಮದಿಯನ್ನ ಕಂಡುಕೊಳ್ಳುವಂಥದ್ದು. ಹೀಗೆ ಸಜ್ಜೋಷಣ ಅಂದ್ರೆ ಎರಡೂ ಅರ್ಥ, ಸಜ್ಜನರ ಸೇವೆ ಮತ್ತು ಕಥೆಗಳ ಸೇವೆ. ಸಜ್ಜನರ ಸೇವೆ ಅಂದ್ರೆ ಗುರು ಶುಶ್ರೂಷೆ, ಆ ಕಥೆಗಳ ಸೇವೆ ಅಂದ್ರೆ ಅವುಗಳನ್ನ ಭಕ್ತಿಯಿಂದ ಆದರದಿಂದಾಗಿ ಶ್ರವಣವನ್ನ ಮಾಡತಕ್ಕಂಥದ್ದು. ಹೀಗೆ ಆ ಸಜ್ಜನರ ಸೇವೆ ಮತ್ತು ಕಥಾಶ್ರವಣ, ಇದರಿಂದ ನಮಗೆ ಆಶು ಅಪವರ್ಗವರ್ತ್ಮನಿ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತೆ. ನಾವು ಸಜ್ಜನ ಸೇವೆ ಮಾಡ್ತಾ ಇದ್ದೇವೆ, ಭಗವಂತನ ಕಥೆಗಳನ್ನ ಕೇಳ್ತಾ ಇದ್ದೇವೆ ಅಂದ್ರೆ ವಿಳಂಬ ಇಲ್ವೇ ಇಲ್ಲ. ಆಶು ಭಾಷಣ ಅಂತಾರಲ್ಲ, ವಿಷಯ ಗೊತ್ತಾದ ಕೂಡಲೇ ಭಾಷಣ ಮಾಡ್ಲಿಕ್ಕೆ ಶುರು ಮಾಡ್ಬೇಕು, ಹಾಗೂ ಆಶು ಬೇಗನೆ. ಅಪವರ್ಗವರ್ತ್ಮನಿ, ಅಪವರ್ಗದ ದಾರಿ, ವರ್ತ್ಮ ಅಂದ್ರೆ ವರ್ತಮನ್ ಶಬ್ದ, ವರ್ತಮನಿ ವರ್ತಮನಿ ಸಪ್ತಮಿ ಭಕ್ತಿ ಏಕವಚನ. ಮೋಕ್ಷದ ಮಾರ್ಗದಲ್ಲಿ ನಮಗೆ ಭಕ್ತಿ ಉಂಟಾಗುತ್ತದೆ. ಭಕ್ತಿ ಅಂದ್ರೆ ಎಂಥದ್ದು, ಧರ್ಮ ಪ್ರೋಜ್ಜಿತ ಕೈತವ ಅಂತ. ಧರ್ಮ ಅಂದ್ರೆ ಯಾವುದು, ಕಪಟರಹಿತವಾದದ್ದು ಧರ್ಮ. ಹಾಗಾಗಿ ಶ್ರದ್ಧಾವತಿ ಭಕ್ತಿ, ಭಕ್ತಿ ಅಂದ್ರೆ ನಮಗೂ ಎಲ್ಲರಿಗೂ ಈ ಭಕ್ತಿ ಇದೆ ಅಲ್ವಾ. ಸಾಮಾನ್ಯವಾಗಿ ಭಗವಂತನಲ್ಲಿ ಭಕ್ತಿ ಎಲ್ಲರಿಗೂ ಇದ್ದೇ ಇರತ್ತೆ. ಸಂಕಟ ಬಂದಾಗ ವೆಂಕಟರಮಣ ಇದ್ದ ಹಾಗೆ, ಕಷ್ಟ ಬಂದಾಗ ಆರ್ತೋ ಜಿಜ್ಞಾಸುರರ್ಥಾತಿ ಜ್ಞಾನೀಚ ಭರತರ್ಷಭ. ಯಾರು ದೇವರ ಬಳಿಗೆ ಹೋಗ್ತಾರೆ ಅಂದ್ರೆ ಮೊದಲು ಹೋಗೋರೆ ಆರ್ತಃ, ಕಷ್ಟ ಬಂದಾಗ. ಆರ್ತ ವಿಷಣ್ಣಾಹ ಶಿತರಾಶ್ಚ ಭೀತಾಹ ಅಲ್ವಾ. ಏನೋ ಕಷ್ಟ ಬಂದಾಗ ದೇವರ ಹತ್ರ ಹೋಗ್ತಾರೆ. ಹಾಗೆ ಸುಮ್ಮನೆ ಏನೋ ನಮ್ಮ ಸ್ವಾರ್ಥಕ್ಕೋಸ್ಕರವಾಗಿ ಮಾಡತಕ್ಕಂಥ ಭಕ್ತಿ ಆಗಬಾರದು. ಶ್ರದ್ಧಾವತಿ ಭಕ್ತಿ, ಶ್ರದ್ಧಾಪೂರ್ವಕವಾಗಿರತಕ್ಕಂಥ ಭಕ್ತಿ, ಅದು ಅನುಕ್ರಮಿಷ್ಯತಿ, ಕ್ರಮಪಾದ ವಿಕ್ಷೇಪೆ. ಕ್ರಮಿಷ್ಯತಿ ಅನ್ನೋದು ಕ್ರಮಪಾದ ವಿಕ್ಷೇಪೆ. ಅಂದ್ರೆ ನಿರಂತರವಾಗಿ
ಭಕ್ತಿ ಹೆಚ್ಚುತ್ತಾನೆ ಹೋಗುತ್ತೆ ಹೊರತಾಗಿ ಕಿಂಚಿತ್ತೂ ಕಡಿಮೆ ಆಗೋದಿಲ್ಲ. ಅಂದ್ರೆ ಅದು ಒಂದೊಂದು ಧಾತು ಪ್ರಯೋಗ, ಒಂದೊಂದು ಶಬ್ದ ಪ್ರಯೋಗ ಕೂಡ ಅದ್ಭುತವಾಗಿದೆ. ಯಾಕಂದ್ರೆ ನೋಡಿ, ಅಂದ್ರೆ ನಿರಂತರತೆ ಬೇಕು. ಯಾವತ್ತೋ ಒಂದಿನ ನಮಗೇನೋ ಮನ್ಸು ಬಂತು ಅಂತ ಭಕ್ತಿ ಮಾಡೋದು, ಇನ್ನೊಂದ್ ದಿನ ಇಲ್ವೇ ಇಲ್ಲ, ಅದಾಗೋದಿಲ್ಲ. ನಿರಂತರತೆ ಬೇಕು. ಯಾವುದೇ ಒಂದು ಕೆಲಸದಲ್ಲಿ ನಮಗೊಂದು ಯಶಸ್ಸು ಸಿಗಬೇಕು, ನಮಗೊಂದು ಕೀರ್ತಿ, ಪ್ರತಿಷ್ಠೆ, ಹೆಸರು ಇದೆಲ್ಲ ಬರಬೇಕು ಅಂತ ಆದ್ರೆ, ಅದರ ಪರಿಪೂರ್ಣತೆ, ಅದರ ಫಲವನ್ನ ಪಡಿಬೇಕು ಅಂತ ಆದ್ರೆ ನಿರಂತರತೆ ಬೇಕು ಅಲ್ವಾ? ಹಾಗೆ ಆ ಶ್ರೇಷ್ಠವಾದ ಭಕ್ತಿಯ ಫಲ ಅಂದ್ರೆ ಯಾವುದು? ಮುಕ್ತಿ. ಮುಕ್ತಿ ಎಂಬ ಗುರಿಯನ್ನ ಮುಟ್ಟಬೇಕು ಅಂತ ಆದ್ರೆ ಆ ಶ್ರದ್ಧಾವತಿ ಭಕ್ತಿ ಇದೆಯಲ್ಲ, ಶ್ರದ್ಧಾವತಿ ಭಕ್ತಿ, ಭಕ್ತಿ ಶಬ್ದ ಸ್ತ್ರೀಲಿಂಗ, ಅದಕ್ಕೆ ಶ್ರದ್ಧಾವತಿ ಭಕ್ತಿ, ಶ್ರದ್ಧಾಪೂರ್ವಕವಾದಂತ ಭಕ್ತಿ. ಭಗವಂತ ನಮ್ಮನ್ನ ರಕ್ಷಣೆ ಮಾಡೇ ಮಾಡ್ತಾನೆ. ರಕ್ಷತಿ ಇತ್ಯೇವ ವಿಶ್ವಾಸ, ನಂಬಿದಂತಹ ಭಗವಂತ ನಮ್ಮನ್ನ ಕೈ ಬಿಡುವುದೇ ಇಲ್ಲ ಎಂಬುದಾಗಿ. ಹೇಗೆ ಪ್ರಹ್ಲಾದ ಧ್ರುವಾದಿಗಳು ಪುಟ್ಟ ಬಾಲಕರಾದರೂ ಕೂಡ ಆ ಒಂದು ನಿಷ್ಕಲ್ಮಶವಾದ ಮನಸ್ಸಿನಿಂದ ಭಕ್ತಿಯನ್ನ ಮಾಡಿದ್ರು, ಹಾಗೆ ಶ್ರದ್ಧಾವತಿ ಭಕ್ತಿ ಅದು ಹೆಚ್ಚಾಗತ್ತೆ. ಅದು ಹೆಚ್ಚಾಗೋದು ಯಾವುದೋ ಒಂದ್ ದಿವಸ, ಅದು ಶೇರ್ ಮಾರ್ಕೆಟ್ ತರ ಒಂದು ಮೇಲೆ ಹೋಗಿ ಮತ್ತೆ ಕೆಳಗೆ ಬಿಡೋದು, ಆ ರೀತಿಯಾಗಿರ್ತಕ್ಕಂಥದ್ದಲ್ಲ. ನಿರಂತರವಾಗಿ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಹೇಗೆ ಕ್ರಮಿಷ್ಯತಿ, ಕ್ರಮಪಾದ ವಿಕ್ಷೇಪ, ಮುಂದೆ 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 ಏನಾಗುತ್ತೆ, ಹೆಜ್ಜೆ ಹೆಜ್ಜೆಯಾಗಿ ಹಂತವಾಗಿ ಮುಂದೆ ನಮ್ಮ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವತ್ತೂ ಕೂಡ ನಾವು ಮಾಡಿರ್ತಕ್ಕಂತಹ ಭಕ್ತಿ ಅದು ವ್ಯರ್ಥ ಅಲ್ಲ. ಈ ಜನ್ಮದಲ್ಲಿ ಎಷ್ಟು ಪಾದ ವಿಕ್ಷೇಪ, ಎಷ್ಟು ಹೆಜ್ಜೆ ಇಟ್ಟಿರ್ತೀವೋ ಅದು ವ್ಯರ್ಥ ಅಲ್ಲ, ಅದು ಹಾಗೆ ಅಲ್ಲಿಗೆ ಉಳಿದಿರುತ್ತೆ. ಮುಂದಿನ ಜನ್ಮಕ್ಕೆ ಅಲ್ಲಿಂದ ಮುಂದುವರಿಯುವಂಥದ್ದು. ಸ್ವಲ್ಪ ಮಪ್ಯಸ್ಯ ಧರ್ಮಸ್ಯ ರಾಯತೆ ಮಹತೋ ಭಯಾತು, ಸ್ವಲ್ಪ ಸ್ವಲ್ಪ ಧರ್ಮಾಚರಣೆ ಮಾಡಿದ್ರು ಕೂಡ ಅದು ಮಹತ್ ಭಯದಿಂದ ನಮ್ಮನ್ನ ಪಾರು ಮಾಡುತ್ತೆ. ನದೇವ ತೋಷಣಂ ವೃಥ, ದೇವಪ್ರೀತಿಗೋಸ್ಕರ ಮಾಡ್ತಕ್ಕಂಥ ಯಾವ ಕೆಲಸವೂ ಕೂಡ ವ್ಯರ್ಥ ಅಲ್ಲ, ಅದು ಹಾಗೆ ಉಳಿದಿರುತ್ತೆ. ಅದೆಲ್ಲವೂ ಕೂಡ ನಾವು ಈ ಧಾರ್ಮಿಕವಾದ ಒಂದು ಏನು ಕೆಲಸಗಳನ್ನ ಮಾಡುತ್ತೇವೆ, ಅದು ಎಂದಿಗೂ ವ್ಯರ್ಥವಾಗುವಂಥದ್ದಲ್ಲ. ಅದು ನಮ್ಮ ಜೊತೆಯಲ್ಲೇ ಇದ್ದು ನಮ್ಮನ್ನ ಕಾಪಾಡುತ್ತೆ. ನಮ್ಮ ಮುಂದಿನ 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 ಜನ್ಮಗಳಿಗೂ ಕೂಡ ನಮ್ಮ ಜೊತೆಯಲ್ಲಿ ನಮ್ಮನ್ನ ಹಿಂಬಾಲಿಸ್ಕೊಂಡು ಬರ್ತಾ ಇರುತ್ತೆ. ಹಾಗಾಗಿ ಇದೆಲ್ಲ ಆಗಬೇಕು ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಯಾವುದು? ಸತಾಂ ಪ್ರಸಂಗಾತ್, ಸಜ್ಜನರ ಪ್ರಕೃಷ್ಟವಾದ ಸಂಘದಿಂದಾಗಿ ಹೀಗೆ ನನ್ನಲ್ಲಿ ಭಕ್ತಿ ಅದು ಹೆಚ್ಚುತ್ತಾ ಹೋಗುತ್ತೆ. ಆ ನಿರಂತರ ಭಕ್ತಿ ಹೆಚ್ಚುತ್ತಾ ಹೋದ್ರೆ ಭಕ್ತಿಯ ಮುಕ್ತಿಯ ಸೋಪಾನ, ಮುಕ್ತಿಗೆ ಅವರು ಅರ್ಹರಾಗ್ತಾರೆ ಅಂತಕ್ಕಂಥ ವಿಚಾರವನ್ನ ಕಪಿಲರೂಪಿಯಾಗಿರ್ತಕ್ಕಂಥ ಪರಮಾತ್ಮ, ತಾಯಿಯಾಗಿರ್ತಕ್ಕಂಥ ದೇವಭೂತಿಗೆ ಹೇಳ್ತಕ್ಕಂಥ ಒಂದು ಮಾತು. ಸತ್ಸಮಾಗಮಾದಪಿ ನ ತಾತ್ಕಾಲಿಕಾತ್ ನ ಸಾಕ್ಷಾತ್ ನಾಪಿ ಸಾಕ್ಷಾತ್ ಕಿಂತು ಬಹುಕಾಲೀನಾತು ಶ್ರವಣಾದಿದ್ವಾರೈ ದ್ವಾರೈರ್ವ ಇತ್ಯಭಿಪ್ರೇತ್ಯ ಉಕ್ತಂ ಉಪಪಾದಯತಿ. ಸತ್ಸಗಮಾಗಮ ಅಂದ್ರೆ ಏನು? ತಾತ್ಕಾಲಿಕವಾದ ಸಮಾಗಮವೋ, ಅಥವಾ ನೇರವಾಗಿ ಅವರನ್ನು ಭೇಟಿಯಾಗಬೇಕು, ಅಥವಾ ಬಹುಕಾಲೀನ ನಿರಂತರವಾಗಿ ಶ್ರವಣಾದಿಗಳನ್ನು ಮಾಡುವ ಮೂಲಕವಾಗಿ ನಮಗ ಅವರಿಂದ ಉಪಕಾರವಾಗುತ್ತೋ ಅನ್ನೋ ಒಂದು ವಿಚಾರವನ್ನ ಉಪಪಾದಯತಿ ಇಲ್ಲಿ ಸಮರ್ಥನೆ ಮಾಡ್ತಾ ಇದ್ದಾರೆ. ಸತ್ಸಮಾಗಮ ಅಂದ್ರೆ ಎಂಥದ್ದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸತಾಂ ಪ್ರಕೃಷ್ಟಾತ್, ಅಲ್ಲಿ ಸತಾಂ ಪ್ರಸಂಗಾತ್, ಪ್ರಸಂಗ ಅಂದ್ರೆ ಪ್ರಕೃಷ್ಟಾತ್ ಅಂದ್ರೆ ಬಹುಕಾಲೀನಾತ್ ಸಂಗಾತ್ ಸತ್ಸಮಾಗಮಾತ್. ಯಾವತ್ತೋ ಒಂದ್ ದಿವಸ ನಾವ್ ಯಾವ್ದೋ ಒಳ್ಳೆ ಗುರುಗಳ ಉಪನ್ಯಾಸ ಕೇಳಿದ್ವಿ, ಅವರಿಂದ ಪಾಠ ಕೇಳಿದ್ಬಿಟ್ವಿ, ಅದಾಗೋದಿಲ್ಲ. ಬಹುಕಾಲೀನಾತ್ ಸಂಗಾತ್ ಸತ್ಸಮಾಗಮಾತ್ ಅಲ್ಲ, ನಿರಂತರವಾಗಿರ್ತಕ್ಕಂಥ ಸತ್ಯದರ ಸಮಾಗಮದಿಂದಾಗಿ ಅವರಿಂದ ಉಪದೇಶಾದಿಗಳನ್ನ ಪಡೆಯುವ ಮೂಲಕವಾಗಿ. ನಾನು ಪೂರ್ವ ಪ್ರಕರಣೆ ಸರ್ವಸಂಗ ವರ್ಜನೀಯ ಇತ್ಯಭಿಹಿತಂ ಅಲ್ವಾ? ಹಿಂದಿನ ಪ್ರಕರಣ ಯಾವುದು? ವೈರಾಗ್ಯ ಪ್ರಕರಣ. ವೈರಾಗ್ಯ ಪ್ರಕರಣದಲ್ಲಿ ನಿರೂಪಣೆ ಮಾಡಿದ್ದೇ ಸಕಲ ಸಂಘವನ್ನು ಬಿಡಬೇಕು ಅಂತ. ತತ್ ಕಥಮುಚ್ಯತೆ ಬಹುದಿನ ಸಂಘ ಕಾರ್ಯ, ಅದ್ರಲ್ಲಿ ಹೇಳ್ತಿದ್ದಾರೆ ಸಜ್ಜನರ ಜೊತೆಗೆ ಪ್ರಕೃಷ್ಟ ಸಂಘ, ಬಹುದಿನ ಸಂಘವಾಗಬೇಕು ಅಂತ. ಹಿಂದಿನ ಪ್ರಕರಣದಲ್ಲಿ ನಿರೂಪಣೆ ಮಾಡಿದ್ದು ಸಂಘವನ್ನ ಬಿಡಬೇಕು ಅಂತ, ಇಲ್ಲಿ ಹೇಳ್ತಾ ಇರುವುದು ಸಂಘವನ್ನ ಮಾಡಬೇಕು ಅಂತ. ಅದು ಹೇಗಿದು? ಸತ್ಯಂ, ಹೌದು. ಹಿಂದೆ ಸಂಘ ಬಿಡಬೇಕು ಅಂತ ಹೇಳಿದ್ದು ಸರಿಯೇ, ಈಗ ಸಂಘ ಮಾಡಬೇಕು ಅಂತ ಹೇಳೋದು ಸರಿಯೇ. ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಭಗವತ್ ಸೇವಾ ಅವಿರೋಧಿಷು ವರ್ಜನೀಯ. ಭಗವತ್ ಸೇವಾ ವಿರೋಧಿಸು, ಭಗವತ್ ಸೇವೆಗೆ ಯಾವುದು ವಿರೋಧಿನೋ, ಭಗವಂತನ ತತ್ವಜ್ಞಾನ ಪಡಿಬೇಕು, ಭಗವದ್ ಭಕ್ತರ ಸೇವೆ ಮಾಡಬೇಕು, ಅದಕ್ಕೆ ಯಾವುದು ವಿರೋಧಿಯೋ ಅಂತ ಸಂಘವನ್ನ ಬಿಡಬೇಕು. ಯಾವುದು ಭಗವತ್ ಸೇವೆಗೆ ಪೂರಕವೋ ಅಂತ ಸಂಘವನ್ನ ಮಾಡಬೇಕು ಅಂತ ಅಭಿಪ್ರಾಯ. ಏತೇತು ತತ್ ಸಾಧಕತಮ ಅವಶ್ಯಂ ಪ್ರಾರ್ಥನೀಯ ಸಮಾಗಮ. ಈ ಒಂದು ಸತ್ಸಮಾಗಮ ಇದೆಯಲ್ಲ, ಅಂದ್ರೆ ಉಪದೇಶವನ್ನ ಪಡೆಯುವ ಉದ್ದೇಶದಿಂದ ಸಜ್ಜನರ ಸಮಾಗಮ, ಅದು ಪ್ರಾರ್ಥನೀಯ. ಅಂತಹ ಸಮಾಗಮ ನಮಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡಬೇಕು. ಸಮಾಗಮ ದುಸ್ಸಂಗ ದೋಷ ಹರಾಶ್ಚ ಇತ್ಯಾಶಯೇನ ಉಕ್ತಂ ಸತಾಂ. ಅದಕ್ಕೆ ಈ ಸಮಾಗಮ ಎಂಥದ್ದು ಅಂದ್ರೆ ದುಸ್ಸಂಗ ದೋಷ ಹರಾಹ,
ಸಜ್ಜನ ಸಮಾಗಮ ಎಂಬುದು ದುರ್ಜನರ ಸಮಾಗಮದಿಂದ ನಮಗೆ ತೊಂದರೆಯಾಗಿರುತ್ತೆ, ನಮ್ಮ ಪಾಪ ಏನು ಬೆಳೆದಿರುತ್ತೆ ಅದನ್ನ ಪರಿಹಾರ ಮಾಡುವಂಥದ್ದು. ಹಾಗಾಗಿ ಇಂತಹ ಸತ್ಸಮಾಗಮವನ್ನು ಪ್ರಾರ್ಥನೆ ಮಾಡಬೇಕು. ಅದೆಂಥದ್ದು? ಹೃತ್ಕರ್ಣ ರಸಾಯನಾಹ, ಹೃಚ್ಚ ಕರ್ಣಾನಿ ಚ ಹೃತ್ಕರ್ಣಾನಿ, ಅಥವಾ ಹೃಚ್ಚ ಕರ್ಣಂ ಚ ಹೃತ್ಕರ್ಣೆ ತಯೋಹೋ ಹೃತ್ಕರ್ಣಯೋಹೋ. ಹೃತ್ ಅಂದ್ರೆ ಅಂತಃಕರಣ, ಕರ್ಣ ಅಂದ್ರೆ ಶ್ರವಣ. ಅದೆರಡಕ್ಕೂ ರಸಾಯನಾಹ ಸುಖಪ್ರದಾಹ, ಸುಖವನ್ನು ಕೊಡುವಂತವುಗಳು. ಮಮ ಯಾನಿ ವೀರ್ಯಾಣಿ, ಅದ್ಭುತವಾದ ಪರಾಕ್ರಮಗಳು. ತಾನೇವ ಸಂಪದಃ, ಭಗವಂತನ ವೀರ್ಯಗಳೇ, ಭಗವಂತನ ಪರಾಕ್ರಮಗಳೇ ಸಂಪತ್ತು, ಒಂದು ಸಂಪನ್ಮೂಲ. ಯಾಸುತಾಹ ಅಂದ್ರೆ ಭಗವಂತನ ಕಥೆಯಲ್ಲಿ ಏನಿದೆ, ಭಗವಂತನ ಕಥೆಯಲ್ಲಿ ಏನೋ ಇದೆ. ಏನಿದೆ? ಸಂಪತ್ತಿದೆ. ಯಾವುದದು ಸಂಪತ್ತು? ಭಗವಂತನ ಪರಾಕ್ರಮಗಳೆಂಬ ಸಂಪತ್ತು ಉಳ್ಳವುಗಳು ಭಗವಂತನ ಕಥೆಗಳು. ಅದಕ್ಕೆ ಮಮ ವೀರ್ಯ ಸಂಪದ ಅದೆಲ್ಲಿಗೆ ವಿಶೇಷಣ? ಕಥಾಗ್ ವಿಶೇಷಣ. ಹೃತ್ಕರ್ಣ ರಸಾಯನ ಅದೆಲ್ಲಿಗೆ ವಿಶೇಷಣ? ಕಥೆಗೆ ವಿಶೇಷಣ. ಮಮ ವೀರ್ಯಾಣಿ ತಾನೇವ ಸಂಪದ ಯಾಸುತಾಹ, ಯಾವ ಕಥೆಗಳಲ್ಲಿ ನನ್ನ ಪರಾಕ್ರಮಗಳೇ ಸಂಪತ್ತಾಗಿ ಇದೆಯೋ ಅಂತಹ ಕಥೆಗಳ. ಮಮ ಕಥಾಹ ತಾವತ್ತು ಸತಾಂ ಸಮೀಪೇ ಭವಂತಿ. ಯಾಕೆ ನನ್ನ ಕಥೆ ಎಲ್ಲಿ ಸಿಗತ್ತೆ? ಸಜ್ಜನರ ಹತ್ರ ಹೋದ್ರೆ ನನ್ನ ಕಥೆಗಳನ್ನು ಅವರು ಹೇಳ್ತಾರೆ. ಸಜ್ಜನರ ಸಮೀಪದಲ್ಲಿ ನನ್ನ ಕಥೆಗಳು ಸಿಗುತ್ತದೆ ಅಂದ್ರೆ ಕಪಿಲನ ಮಾತಿದು. ಕಿಂ ತತಃ ತಾಸಾಂ ಕಥಾನಾಂ ದೋಷಣಾತ್, ಆಗ್ಲಿ ಆ ಕಥೆಗಳ ಸೇವನೆ ನಮಗೇನು ಉಪಯೋಗ? ದೋಷಣಾತ್ ಅಂದ್ರೆ ಈಕ್ವಲ್ಸ್, ಸೇವನಾತ್ ಏನು ಉಪಯೋಗ ಅಂದ್ರೆ ಅಪವರ್ಗಪ್ರದೇ ಹರೌ ಭಕ್ತಿ ಅನುಕ್ರಮಿಷ್ಯತಿ. ಅಪವರ್ಗಪ್ರದ ಮೋಕ್ಷವನ್ನು ಕೊಡ್ತಕ್ಕಂಥ ಭಗವಂತನಲ್ಲಿ ಭಕ್ತಿ ಎಂಬುದು ಅನುಕ್ರಮಿಷ್ಯತಿ, ನಿರಂತರವಾಗಿ ಹೆಚ್ಚುತ್ತಾ ಹೋಗುತ್ತೆ. ಭಕ್ತಿರಪಿ ಕಥಾಶ್ರವಣೇನ ನ ಸಾಕ್ಷಾತ್, ಭಕ್ತಿ ಕಥಾಶ್ರವಣ ಮಾಡಿದ ಕೂಡಲೇ ಪರಮ ಭಕ್ತಿ ಹುಟ್ಟೋದಲ್ಲ. ಕಿಂತು ವೈಮುಖ್ಯ ವಿರೋಧಿ ಶ್ರದ್ಧಾ ಜನನದ್ವಾರ ಏವ ಇತ್ಯಾಶಯೇನ ಶ್ರದ್ಧಾವತಿ ಭಕ್ತಿ ವಿಶೇಷಿತ. ಭಕ್ತಿ ಕೂಡ ಕಥಾಶ್ರವಣೇನ ನ ಸಾಕ್ಷಾತ್, ಕಥಾಶ್ರವಣದಿಂದ ಮಾಡಿದ ಕೂಡಲೇ ಹುಟ್ಟುವಂಥದ್ದಲ್ಲ. ಕಿಂತು ವೈಮುಖ್ಯ ವಿರೋಧಿ ಶ್ರದ್ಧಾ ಜನನದ್ವಾರ ಏವ, ಅಂದ್ರೆ ಕಥೆಯಿಂದ ಭಗವಂತನಿಂದ ವಿಮುಖರಾಗ್ತೀವಿ. ಭಗವತ್ ಕಥೆಯಪ್ಪ, ಯಾರಿ ಉಪನ್ಯಾಸ ಕೇಳ್ತಾರೆ, ಯಾರಿ ಪಾಠ ಕೇಳ್ತಾರೆ, ಯಾರು ಶಾಸ್ತ್ರ ಓದ್ತಾರೆ ಅಂತ ವಿಮುಖತೆ ಇರುತ್ತಲ್ಲ, ಆ ವಿಮುಖತೆಯನ್ನ ಅಂದ್ರೆ ನಾವು ಬೆನ್ನು ಮಾಡಿ ಬೇರೆ ವಿಚಾರಕ್ಕೆ ಹೋಗುವ ಆ ವಿಮುಖತೆಯನ್ನ ದೂರ ಮಾಡುವ ಮೂಲಕವಾಗಿ ವೈಮುಖ್ಯ ವಿರೋಧಿ ಶ್ರದ್ಧಾ ಜನನ ದ್ವಾರ. ವಿಮುಖತೆಗೆ ವಿರೋಧಿಯಾದದ್ದು ಯಾವುದು? ಶ್ರದ್ಧೆ. ಯಾವುದಲ್ಲಿ ನಮಗೆ ಶ್ರದ್ಧೆ ಇರುತ್ತೋ ಅದ್ರ ಬಗ್ಗೆ ವಿಮುಖತೆ ಅಂದ್ರೆ ಅನಾಸಕ್ತಿ ಹುಟ್ಟೋದಿಲ್ಲ. ಅನಾಸಕ್ತಿ ಹುಟ್ಟಬಾರದು, ಆಸಕ್ತಿ ಹುಟ್ಟಬೇಕು. ಅನಾಸಕ್ತಿ ಹುಟ್ಟದೆ ಆಸಕ್ತಿ ಹುಟ್ಟಬೇಕು ಅಂತ ಆದ್ರೆ ಕಾರಣವಾಗಿರ್ತಕ್ಕಂಥದ್ದು ಯಾವುದು? ಶ್ರದ್ಧಾ. ಹಾಗೆ ವಿಮುಖತೆಗೆ ವಿರೋಧಿಯಾದದ್ದು ಶ್ರದ್ಧೆ. ಶ್ರದ್ಧೆಯನ್ನು ಹುಟ್ಟಿಸುವ ಮೂಲಕವಾಗಿ ಶ್ರದ್ಧಾ ಜನನ ದ್ವಾರ ಏವ, ಶ್ರದ್ಧೆಯನ್ನು ಹುಟ್ಟಿಸುವ ಮೂಲಕವಾಗಿ ಭಗವತ್ ಕಥೆಗಳು ನಮಗೆ ಸಹಕಾರಿಯಾಗುತ್ತದೆ. ಈ ಅಭಿಪ್ರಾಯದಲ್ಲಿ ಹೇಳಿದ್ದು ಶ್ರದ್ಧಾವತಿ ಭಕ್ತಿ ಶ್ರದ್ಧಾವತಿ ಇತಿ ಭಕ್ತಿ ವಿಶೇಷದ. ಶ್ರದ್ಧಾವತಿ ಅನ್ನೋದನ್ನ ಭಕ್ತಿಗೆ ವಿಶೇಷಣವನ್ನ ಕೊಟ್ಟಿದ್ದಾರೆ. ಅವಶ್ಯಂಚ ಏತದೇವ, ಹೀಗೆ ಸಜ್ಜನರ ಸಂಘವನ್ನ ಮಾಡಿ ಅವರ ಮೂಲಕವಾಗಿ ಕಥಾದೇಹಗಳನ್ನು ಶ್ರವಣ ಮಾಡಿಕೊಳ್ಬೇಕು. ಅನ್ಯತಾ ತತ್ರಯ ಭಗವದ್ ಧರ್ಮಚರ್ಯಯ ಇತ್ಯತ್ರ ಭಕ್ತಿ ಸಾಧನೇಶು ಶ್ರದ್ಧಾ ಪರಿಗಣನಂ ಅಯುಕ್ತಂ ಸ್ಯಾತು. ತತ್ರಯ ಹಿಂದೆ ಬಂದಿರತಕ್ಕಂಥ ಶ್ಲೋಕ. ಭಗವದ್ ಧರ್ಮಚರ್ಯಯ ಹಿಂದೆ ಬಂತಲ್ವಾ? ತತ್ರಯ ಭಗವದ್ ಧರ್ಮಚರ್ಯಯ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತೆ. ಅಂದ್ರೆ ಭಗವತ್ ಭಕ್ತರ ಸೇವಾದಿಗಳಿಂದಾಗಿ ನಮಗೇನಾಗತ್ತೆ? ಇನ್ನೂ ನಮಗೆ ಉತ್ತಮವಾಗಿರತಕ್ಕಂತಹ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಮಾಧಿಯಾದದ್ದು ತತ್ಶ್ರದ್ಧೆಯ ಭಗವತ್ ಧರ್ಮಚರ್ಯೆಯ ಹಿಂದೆ ಬಂದಿರತಕ್ಕಂಥ ಶ್ಲೋಕ. ಹೀಗೆ ಏನು ಹೇಳಿದ್ದೇವೆ? ಇತ್ಯತ್ರ ಭಕ್ತಿ ಸಾಧನೇಶು, ಭಕ್ತಿಗೆ ಸಾಧನವಾದದ್ದು ಮಹಾತ್ಮರ ಸೇವೆ ಅನ್ನೋ ಹಿಂದೆ ಏನು ಬಂತ ಮಾತು. ಶ್ರದ್ಧಾ ಪರಿಗಣನಂ, ಶ್ರದ್ಧೆಗೆ ಅದು ಪೂರಕವಾದದ್ದು ಅಂತ ಸ್ವೀಕಾರ ಮಾಡಿದ್ದಾರಲ್ಲ, ಅದು ಅಯುಕ್ತ, ಸರಿಯಲ್ಲ ಅಂತ ಆಗ್ತಿತ್ತು. ಅದರಿಂದಾಗಿ ಶ್ರದ್ಧೆ, ಭಗವಂತನಲ್ಲಿ ಶ್ರದ್ಧೆ ಬರಬೇಕು, ಭಗವತ್ ಕಥಾಗಳಲ್ಲಿ ಶ್ರದ್ಧೆ ಬರಬೇಕು, ಭಕ್ತಿ ಹೆಚ್ಚಾಗಬೇಕು ಅಂತ ಆದ್ರೆ ಹೀಗೆಲ್ಲ ನಾವು ಸಜ್ಜನ ಸೇವೆ ತನ್ಮೂಲಕವಾಗಿ ಅವರಿಂದ ಕಥಾಶ್ರವಣಾದಿಗಳನ್ನು ಮಾಡಬೇಕು ಅನ್ನೋದನ್ನ ಹೇಳ್ತಕ್ಕಂಥ ಶ್ಲೋಕ ಇದು. ಇದಕ್ಕೆ ಸಮಾಧಿಯಾಗಿ ಇನ್ನೊಂದು ಶ್ಲೋಕ ಇದೆ, ಅದು ಮುಂದಿನ ಪಾಠದಲ್ಲಿ ನೋಡೋಣ. ಈ ಕನ್ನಡ ಅರ್ಥ ನೋಡ್ಕೊಳ್ಳಿ. ಸತಾಂ ಪ್ರಸಂಗ, ಸಜ್ಜನರ ಸಂಘದಿಂದಾಗಿ ಮಮ ನನ್ನ ವೀರ್ಯ ಸಂಪದ, ವೀರ್ಯ ಎಂಬ ಸಂಪತ್ತುಗಳನ್ನು ಹೊಂದಿರುವ, ಬಹುವ್ರೀಹಿ ಸಮಾಸ ಮಾಡಬೇಕು. ನನ್ನ ವೀರ್ಯ ಅಂದ್ರೆ ಪರಾಕ್ರಮ,
ನನ್ನ ಪರಾಕ್ರಮಗಳೆಂಬ ಸಂಪತ್ತುಗಳನ್ನು ಹೊಂದಿರುವಂತಹ ಹೃತ್ಕರ್ಣ ರಸಾಯನಾಹ ಅಂತಃಕರಣ ಮತ್ತು ಶ್ರವಣೇಂದ್ರಿಯಕ್ಕೆ ಸಂತೋಷವನ್ನು ಕೊಡುವಂತಹ ಕಥೆಗಳು ಭವಂತಿ ಉಂಟಾಗುತ್ತವೆ. ಅಂದರೆ ಸಜ್ಜನರ ಸಂಘದಿಂದಾಗಿ ಕಥೆಯನ್ನು ಕೇಳಲಿಕ್ಕೆ ಅವಕಾಶ ಇರುತ್ತದೆ. ತದ್ದೋಷಣಾತ್ ನನ್ನ ಸೇವೆ ಮತ್ತು ನನ್ನ ಭಕ್ತರ ಸೇವೆ, ನನ್ನ ಕಥಾಶ್ರವಣ, ಇದರಿಂದಾಗಿ ಆಶು ಬೇಗನೆ ಅಪವರ್ಗವರ್ತ್ಮನಿ ಮೋಕ್ಷದ ದಾರಿಯಲ್ಲಿ ಶ್ರದ್ಧಾವತಿ ಭಕ್ತಿ ಅಂತ ಹೇಳಿದ್ರೆ ಬರೀ ತಾತ್ಕಾಲಿಕವಾದ ಭಕ್ತಿ ಅಲ್ಲ, ಶ್ರದ್ಧಾಪೂರ್ವಕವಾಗಿರತಕ್ಕಂಥ ಭಕ್ತಿ ಅನುಕ್ರಮಿಷ್ಯತಿ. ಅನ್ನೋದು ನಿರಂತರ, ಕ್ರಮಿಷ್ಯತಿ ಅಂದ್ರೆ ಕ್ರಮಪಾದ ವಿಕ್ಷೇಪೆ, ನಿರಂತರವಾಗಿರತಕ್ಕಂಥ ಭಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸತಾಂ ಪ್ರಸಂಗಾತ್ಮವೀರ್ಯ ಸಂಪದೋ ಭವಂತಿರುತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶ್ವಪವರ್ಗವರ್ತ್ಮನಿ. ಆಶು ಅಪವರ್ಗ, ಆಶ್ವಪವರ್ಗ, ಅಲ್ಲಿ ಉಕಾರಕ್ಕೆ ವಕಾರ ಗುಣಸಂಧಿಯಾಗಿದೆ. ಆಶ್ವಪವರ್ಗ ಜನ್ಮನಿ, ಅಲ್ಲಿ ವರ್ತಮನಿ ಅಂತಾನೆ ಇರಲಿ, ಅಪವರ್ಗದ ದಾರಿಯಲ್ಲಿ ಅಂತ. ಜನ್ಮನಿ ಅನ್ನೋದು ಬಹುಶಃ ಎಲ್ಲೂ ವ್ಯಾಖ್ಯಾನಕಾರರು ತಗೊಂಡಿಲ್ಲ, ಹಾಗಾಗಿ ಆಶು ಅಪವರ್ಗ ವರ್ತಮನಿ ಅಂತಾನೆ ಇರಲಿ. ಆಶ್ವಪವರ್ಗ ವರ್ತಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಇದು ಕಪಿಲ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ತಾಯಿಯಾದ ದೇವಹೂತಿಗೆ ಉಪದೇಶ ಮಾಡತಕ್ಕಂಥ ಸಂದರ್ಭದ ಮಾತು. ಇದರ ಉಳಿದ ವ್ಯಾಖ್ಯಾನದ ಭಾಗವನ್ನ ನಾಳೆ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು.